ವಿವೇಕಾನಂದ ಆಶ್ರಮ ಒಳಭಾಗಕ್ಕೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ವಿವೇಕಾನಂದರ ಫೋಟೋಗೆ ಆರತಿ ಬೆಳಗುತ್ತಾ ಇದ್ದಾರೆ. ಅದರ ಆರತಿಯನ್ನು ಪಡೆದುಕೊಂಡಿದ್ದಾರೆ ಪ್ರಧಾನಿ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮಿಸಿದ್ದಾರೆ. ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ. ವಿವೇಕಾನಂದರ ಫೋಟೋಗೆ ನಮಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿಜಯೇಂದ್ರ ಸೇರಿದಂತೆ ನಾಯಕರು ಪ್ರಧಾನಿ ಮೋದಿಗೆ ಜೊತೆಯಾಗಿದ್ದಾರೆ. ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ವಿಜಯೇಂದ್ರ ಅವರು. ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ. ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸಿದ್ರು ಪ್ರಧಾನಿ ಮೋದಿ, ಪುಷ್ಪಾರ್ಚನೆ ಮಾಡಿದ್ರು. ಒಂದು ಕಡೆ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ವಿಜಯೇಂದ್ರ. ವಿವೇಕ ಸ್ಮಾರಕ ಉದ್ಘಾಟನೆಗೆ ಪ್ರಧಾನಿ ಮೋದಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದಾರೆ. 134 ವರ್ಷಗಳ ಹಿಂದೆ ವಿವೇಕಾನಂದರು ಮೈಸೂರಿಗೆ ಬಂದಿದ್ರು. 2 ವಾರದ ಕಾಲ ತಂಗಿದ್ರು, ಉಪನ್ಯಾಸಗಳನ್ನು ಕೊಟ್ಟಿದ್ರು. ಅದೇ ಜಾಗದಲ್ಲಿ ಈಗ ವಿವೇಕ ಸ್ಮಾರಕ ತಲೆ ಎತ್ತಿದೆ. ಕೇವಲ ಸ್ಮಾರಕವಾಗಿ ಉಳಿಯದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೊಠಡಿ, ತರಗತಿ ಕೊಠಡಿಗಳು, ಗ್ರಂಥಾಲಯ, ವಿಚಾರ ಸಂಕಿರಣ ಕೊಠಡಿಗಳು, ಸಂವಾದ ಕೊಠಡಿ, ಹೀಗೆ ಹಲವು ವಿಭಾಗಗಳನ್ನ ಈ ವಿವೇಕ ಸ್ಮಾರಕ ಹೊಂದಿದೆ. ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸಿ ಪುಷ್ಪಾರ್ಚನೆ ಮಾಡಿದ್ರು ಪ್ರಧಾನಿ ಮೋದಿ. ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಧಾನಿ ಮೋದಿಗೆ ಜೊತೆಯಾದರು. ರಾಮಕೃಷ್ಣ ಆಶ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇದ್ದಾರೆ. ವಿವೇಕ ಸ್ಮಾರಕ ಉದ್ಘಾಟನೆಯ ನಂತರ ಸಾರ್ವಜನಿಕ ಸಮಾರಂಭ ಇದೆ ಮೈದಾನದಲ್ಲಿ. ಸಮಾರಂಭ ಮುಗಿಸಿ ಸಾಂಸ್ಕೃತಿಕ ನಗರಿಯಿಂದ ಪ್ರಧಾನಿಗಳು ಹೊರಡುತ್ತಾರೆ. ಈಗ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದು ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸಿದ್ರು, ಪುಷ್ಪಾರ್ಚನೆ ಮಾಡಿದ್ರು. ಜಗತ್ತಿನ ವೇದಿಕೆಯಲ್ಲಿ ಭಾರತದ ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿ ಮಹತ್ವ ಸಾರಿದ ಮಹಾನ್ ನಾಯಕ ಸ್ವಾಮಿ ವಿವೇಕಾನಂದರು. ಇದರ ಜೊತೆಗೆ ರೈತರಿಗೆ, ಯುವಕರಿಗೆ ಆತ್ಮವಿಶ್ವಾಸ, ಧೈರ್ಯ ಮತ್ತು ದೇಶ ಸೇವೆಯ ಸಂದೇಶ ಸಾರಿದ ಪ್ರೇರಣಾ ಶಕ್ತಿ. ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ತಂಗಿದ್ದ ಜಾಗದಲ್ಲಿ ಇವತ್ತು ವಿವೇಕ ಸ್ಮಾರಕ ತಲೆ ಎತ್ತಿದೆ. ಸಾವಿರದ 1893ರಲ್ಲಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನ
ವಿವೇಕಾನಂದರ ವಿದ್ವತ್ತನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಿದ ವರ್ಷ. ಅದಕ್ಕೂ ಮೊದಲ ವರ್ಷ ಅಂದರೆ 1892ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಿರ್ತಾರೆ. ಅವರು ಯಾವ ಜಾಗದಲ್ಲಿ ತಂಗಿದ್ರು, ಎಲ್ಲಿ ಉಪನ್ಯಾಸ ನೀಡಿದ್ರು, ಅದೇ ಜಾಗದಲ್ಲಿ ಈಗ ವಿವೇಕ ಸ್ಮಾರಕ ತಲೆ ಎತ್ತಿದೆ. ಥಾವರ್ ಚಂದ್ ಗೆಹ್ಲೋಟ್ ಮತ್ತು ಮುಖ್ಯಮಂತ್ರಿಗಳಿಬ್ಬರು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಅಲ್ಲಿಂದ ರಸ್ತೆ ಮೂಲಕ ರಾಮಕೃಷ್ಣ ಆಶ್ರಮ ಬಂದು ತಲುಪಿದ ಪ್ರಧಾನಿಗಳು ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸಿದ್ರು, ಪುಷ್ಪಾರ್ಚನೆ ಸಲ್ಲಿಸಿದರು. ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಅಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಭವ್ಯವಾಗಿ ನಿರ್ಮಿಸಿರುವ ಸ್ಮಾರಕ ಉದ್ಘಾಟನೆಯಾಗತ್ತೆ. 45 ಕೋಟಿ ರೂಪಾಯಿಗಳ ವೆಚ್ಚದ ಭವ್ಯ ಕಟ್ಟಡ. ತಮ್ಮ ಮಾತುಗಳ ಮೂಲಕವೇ ಯುವಕರನ್ನ ಬಡಿದೆಬ್ಬಿಸ್ತಾ ಇದ್ದ ವಿವೇಕಾನಂದರು ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಶಕ್ತಿ ಏನು ಅಂತ ಇಡೀ ವಿಶ್ವಕ್ಕೆ ಪರಿಚಯಿಸಿದ್ರು. 1893ರ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದ ಯಾರೂ ಕೂಡ ವಿವೇಕಾನಂದರನ್ನ ಮರೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೂ ಒಂದು ವರ್ಷ ಮೊದಲು ಅವರು ಮೈಸೂರಿಗೆ ಬಂದಿದ್ರು. ಮೈಸೂರಿಗೆ ಬಂದು 2 ತಿಂಗಳ ಕಾಲ, 2 ವಾರದ ಕಾಲ ಅಲ್ಲೇ ಉಳ್ಕೊಂಡಿದ್ರು. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಮೋದಿ ವಿಶೇಷ ಪೂಜೆ. ವಿವೇಕಾನಂದರ ಆಶೀರ್ವಾದ ಪಡೆದರು ಪ್ರಧಾನಿ ಮೋದಿ. ಸಿಎಂ ಡಿಕೆ ಶಿವಕುಮಾರ್, ಬಿವೈ ವಿಜಯೇಂದ್ರ ಜೊತೆಯಾಗಿದ್ರು. ವಿವೇಕಾನಂದರ ಆಶೀರ್ವಾದ ಪಡೆದರು. ಭಾವಚಿತ್ರಕ್ಕೆ ನಮಿಸಿ ಪುಷ್ಪ ನಮನ ಸಲ್ಲಿಸಿದ್ರು. ಸಿಎಂ ಡಿಕೆ ಶಿವಕುಮಾರ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಧಾನಿಗಳಿಗೆ ಸಾಥ್ ನೀಡಿದರು. 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವಿವೇಕ ಸ್ಮಾರಕ ಉದ್ಘಾಟನೆಯಾಗೋದಿದೆ ಕೆಲವು ಕ್ಷಣಗಳಲ್ಲಿ. ಮೈಸೂರಿನಲ್ಲಿ ವಿವೇಕ ಸ್ಮಾರಕ ಉದ್ಘಾಟಿಸಿದ್ರು ಪ್ರಧಾನಿ ಮೋದಿ. 45 ಕೋಟಿ ವೆಚ್ಚದ ವಿವೇಕ ಸ್ಮಾರಕ ಉದ್ಘಾಟಿಸಿದ್ದಾರೆ ಮೋದಿ. ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕ ಸ್ಮಾರಕ ಇದೆ. ಇದರ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ಮೋದಿ. 45 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ವಿವೇಕ ಸ್ಮಾರಕ ಇದೇ ಜಾಗದಲ್ಲಿ ವಿವೇಕಾನಂದರು ಮೈಸೂರಿಗೆ ಬಂದಾಗ ಉಳ್ಕೊಂಡಿದ್ರು, ತಂಗಿದ್ರು, ಉಪನ್ಯಾಸ ನೀಡಿದ್ರು. 134 ವರ್ಷಗಳ ಹಿಂದೆ ವಿವೇಕಾನಂದರು ಬಂದು ತಂಗಿದ್ದ ಜಾಗದಲ್ಲೇ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ಸಸಿ ನೆಟ್ಟು ನೀರು ಹಾಕ್ತಾ ಇರೋದನ್ನ ನೀವು ನೋಡಿದ್ರಿ. ರಾಮಕೃಷ್ಣ ಆಶ್ರಮದಲ್ಲಿ ಇರುವ ದೇವಾಲಯಗಳನ್ನ ಭೇಟಿಯಾಗಿ ನಮಿಸಿದರು. ವಿವೇಕಾನಂದರ ಪುತ್ಥಳಿಗೆ ನಮಿಸ್ತಾ ಇದ್ದಾರೆ ಪ್ರಧಾನಿಗಳು. ಗಿಡ ನೆಟ್ಟರು, ಸಸಿ ನೆಟ್ಟಿದ್ದನ್ನ ನೀವು ಈಗಷ್ಟೇ ನೋಡಿದ್ರಿ. ಅವರ ಆಗಮನದ ನೆನಪಿಗೆ ಸಸಿಯೊಂದನ್ನ ನೆಟ್ಟಿದ್ದಾರೆ. ರಾಮಕೃಷ್ಣ ಆಶ್ರಮಕ್ಕೆ ಪ್ರಧಾನಿಗಳ ಭೇಟಿಯ ನೆನಪಿಗೆ ಸಸಿ ನೆಟ್ಟಿದ್ದಾರೆ ಪ್ರಧಾನಿ ಮೋದಿ. 45 ಕೋಟಿ ವೆಚ್ಚದ
ವಿವೇಕ ಸ್ಮಾರಕದ ಒಳಭಾಗದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ವಿವೇಕಾನಂದರ ಪುತ್ಥಳಿಗೆ ನಮಿಸಿದ್ರು. ತಮ್ಮ ನೆನಪಿಗೆ, ತಮ್ಮ ಆಗಮನದ ನೆನಪಿಗೆ ಸಸಿ ನೆಟ್ಟಿದ್ದಾರೆ. ಸ್ಮಾರಕದ ಒಳಭಾಗದಲ್ಲಿ ಇರುವ ದೇವಾಲಯಗಳನ್ನ ಕೂಡ ಭೇಟಿಯಾಗಿ ದೇವರಿಗೆ ನಮಿಸಿದ್ರು. ಮೈಸೂರಿನ ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಉದ್ಘಾಟಿಸಿದ್ದಾರೆ ಪ್ರಧಾನಿ ಮೋದಿ. ಪುತ್ಥಳಿಗೆ ನಮಿಸಿದ್ದಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತ ಕರೆ ಕೊಟ್ಟ ವಿವೇಕಾನಂದರ ಮಾತುಗಳು ಅಂದಿಗೂ ಇಂದಿಗೂ ಎಂದಿಗೂ ಯುವಕರ ಪ್ರೇರಣಾ ಶಕ್ತಿ. ವಿವೇಕ ಸ್ಮಾರಕದ ಒಳಗಡೆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ತಮ್ಮ ಆಗಮನದ ನೆನಪಿಗೆ ಸಸಿಯೊಂದನ್ನ ನೆಡ್ತಾ ಇದ್ದಾರೆ ಪ್ರಧಾನಿಗಳು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ವಿವೇಕಾನಂದರ ಭಾವಚಿತ್ರಕ್ಕೆ ನಮಿಸಿ ಪೂಜೆ ಸಲ್ಲಿಸಿದ್ರು. ಒಂದು ಕಡೆ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ ಇದ್ದಾರೆ. ವಿವೇಕ ಸ್ಮಾರಕದ ಒಳಭಾಗದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ವಿವೇಕ ಸ್ಮಾರಕ ಉದ್ಘಾಟಿಸಿದ್ದಾರೆ ಮೋದಿ. ಸ್ಮಾರಕದ ಒಳಭಾಗದಲ್ಲಿರುವ ದೇವರುಗಳಿಗೆ ಪೂಜೆ ಸಲ್ಲಿಸಿದ್ದಾರೆ. ವಿವೇಕಾನಂದರು ಬಳಸ್ತಾ ಇದ್ದ ವಸ್ತುಗಳ ವೀಕ್ಷಣೆ, ಪುತ್ಥಳಿಯನ್ನ ನಮಿಸಿದ್ರು, ಗಿಡ ನೆಟ್ರು, ವಿವೇಕ ಸ್ಮಾರಕದ ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ಮೋದಿ. $45 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ವಿವೇಕ ಸ್ಮಾರಕ ಉದ್ಘಾಟನೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ದಾರೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕದ ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇದ್ದೀರಿ. ಸಾವಿರದ 1888ರಲ್ಲಿ ವಿವೇಕಾನಂದರು ಭಾರತ ಪರ್ಯಟನೆ ಹೊರಡ್ತಾರೆ. ಹಾಗೆ ಹೊರಟ ಪರ್ಯಟನೆ 1892ರಲ್ಲಿ ಮುಟ್ಟಿದ್ದು ಮೈಸೂರನ್ನು. ಮೈಸೂರಲ್ಲಿ 2 ವಾರದ ಕಾಲ ತಂಗಿರ್ತಾರೆ. ಉಪನ್ಯಾಸಗಳನ್ನ ನೀಡಿರ್ತಾರೆ. ಅದೇ ಜಾಗದಲ್ಲಿ ಇವತ್ತು ವಿವೇಕ ಸ್ಮಾರಕ ತಲೆ ಎತ್ತಿದೆ. ಸಾವಿರದ 1893 ಅಂದ್ರೆ ಮೈಸೂರಿಗೆ ಭೇಟಿ ಕೊಟ್ಟ ಮುಂದಿನ ವರ್ಷ
ಸರ್ವಧರ್ಮ ಸಮ್ಮೇಳನದಲ್ಲಿ ವಿವೇಕಾನಂದರು ಭಾಗಿಯಾಗ್ತಾರೆ. ಹಿಂದೂ ಧರ್ಮದ ಸಿದ್ಧಾಂತಗಳನ್ನ ಪ್ರತಿಪಾದಿಸಿದ ರೀತಿ ಇತ್ತಲ್ಲ, ಅಲ್ಲಿ ನೆರೆದಿದ್ದವರ ದೇಹದಲ್ಲಿ ಮಿಂಚು ಸಂಚಾರ ಆದಂತಾಗತ್ತೆ. ಅವರ ಭಾಷಣದ ಮೊದಲ ವಾಕ್ಯವಾಗಿದ್ದು ಅಮೆರಿಕಾದ ಸಹೋದರ ಸಹೋದರಿಯರೇ ಅಂತ. ಅದು ಆವತ್ತು ಅಲ್ಲಿ ನೆರೆದಿದ್ದವರ ಪಾಲಿಗೆ ಚಿರಸ್ಮರಣೀಯ. ಸರ್ವಧರ್ಮ ಸಮ್ಮೇಳನಕ್ಕೆ 1 ವರ್ಷಕ್ಕೆ ಮುಂಚೆ ಭಾರತ ಪರ್ಯಟನೆ ಮಾಡ್ತಾ ಮಾಡ್ತಾ ಮೈಸೂರಿಗೆ ಬಂದಿರ್ತಾರೆ ವಿವೇಕಾನಂದರು. 2 ವಾರಗಳ ಕಾಲ ಇಲ್ಲಿ ತಂಗಿರ್ತಾರೆ. ಅದೇ ಜಾಗದಲ್ಲಿ ಈಗ ವಿವೇಕ ಸ್ಮಾರಕ ನಿರ್ಮಾಣ ಆಗಿದೆ. ಸ್ಮಾರಕ ಕೇವಲ ಸ್ಮಾರಕವಾಗಿರದೆ ಯುವಕರು, ವಿದ್ಯಾರ್ಥಿಗಳಿಗೆ ಸಹಾಯವಾಗುವ ಹಲವು ವಿಷಯಗಳು ಸ್ಮಾರಕದ ಒಳಗಡೆ ಇದೆ. ಏನೇನಿದೆ? 700 ಮಂದಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಾಗುವ ಆಂಪಿ ಥಿಯೇಟರ್ ಕ್ರಿಯೇಟ್ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ಕೊಠಡಿ ಇದೆ, ತರಗತಿ ಕೋಣೆಗಳಿವೆ, ಜೊತೆಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಹಾಗೆ ಗ್ರಂಥಾಲಯ ಇದೆ, ವಿಚಾರ ಸಂಕಿರಣ ಕೊಠಡಿಗಳು, ಆಡಳಿತ ಸಂಕೀರ್ಣ, ಯೋಗ ಮತ್ತು ಧ್ಯಾನ ಮಂದಿರ, ಸಂವಾದ ಕೊಠಡಿ, ಜೊತೆಗೆ ವಿವೇಕಾನಂದರ ಚಿತ್ರ ಪ್ರದರ್ಶನ. ಅವರು ಬಳಸ್ತಾ ಇದ್ದ ವಸ್ತುಗಳು ಅಲ್ಲಿ ಪ್ರದರ್ಶಿಸಲಾಗ್ತಾ ಇದೆ. ಅವೆಲ್ಲಾನು ಉದ್ಘಾಟನೆಯ ನಂತರ ಕಣ್ತುಂಬಿಕೊಳ್ತಾ ಇದ್ದಾರೆ ಪ್ರಧಾನಿ ಮೋದಿ. ಸಿಎಂ ಡಿಕೆ ಶಿವಕುಮಾರ್, ಬಿವೈ ವಿಜಯೇಂದ್ರ ಪ್ರಧಾನಿ ಮೋದಿ ಜೊತೆ ಸಾಗುತ್ತಾ ಇದ್ದಾರೆ. ವಿವೇಕ ಸ್ಮಾರಕದ ಉದ್ಘಾಟನೆ ನಂತರ ತಮ್ಮ ನೆನಪಿಗಾಗಿ ಸಸಿ ಒಂದನ್ನ ನೆಡ್ತಾ ಇರೋದನ್ನ ನೀವು ಒಂದು ಕಡೆ ನೋಡ್ತಾ ಇದ್ರೆ, ಮತ್ತೊಂದು ಕಡೆ ಗರ್ಭಗುಡಿಯಲ್ಲಿ ಲಿಂಗ ಪ್ರತಿಷ್ಠಾಪನೆಯಾಗಿದೆ. ಹಿಂದೆಗಡೆ ವಿವೇಕಾನಂದರ ಭಾವಚಿತ್ರ. ದೇವರ ಪೂಜೆ ಮಾಡಿ ಅಲ್ಲಿ ಆಶೀರ್ವಾದ ಪಡೆದ್ರು, ಹೂಗಳನ್ನು ಅರ್ಪಿಸಿದ್ರು. ಅಲ್ಲಿರುವ ದೇವಾಲಯಗಳನ್ನ ನಮಿಸಿದ್ರು. ಬೇರೆ ಬೇರೆ ದೇಶಗಳಲ್ಲಿ ಹಿಂದೂ ಧರ್ಮದ ಪ್ರತಿಪಾದನೆಯ ನಂತರ ಭಾರತಕ್ಕೆ ವಾಪಸ್ಸಾದ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸ್ಥಾಪಿಸುತ್ತಾರೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಇವತ್ತು ಪ್ರಧಾನಿಗಳಿಂದ ಉದ್ಘಾಟನೆಯಾಗಿದೆ. ಯುವಕರಿಗೆ ದಾರಿದೀಪವಾಗಿದ್ದ ವಿವೇಕಾನಂದರ ಸ್ಮರಣಾರ್ಥ ವಿವೇಕ ಸ್ಮಾರಕ. ಆ ಸ್ಮಾರಕದ ಒಳಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅನುಕೂಲವಾಗುವಂತಹ ಹಲವು ವಿಭಾಗಗಳನ್ನು ಸೃಷ್ಟಿ ಮಾಡಿದ್ದಾರೆ ವಿವೇಕ ಸ್ಮಾರಕದಲ್ಲಿ. ವಿವೇಕ ಸ್ಮಾರಕದ ಪರ್ಯಟನೆ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ.
ತಮ್ಮ ನೆನಪಿಗೆ ಒಂದು ಸಸಿ ನೆಟ್ಟಿದ್ದಾರೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿದೆ ರಾಮಕೃಷ್ಣ ಆಶ್ರಮ. ಅಲ್ಲೇ ವಿವೇಕ ಸ್ಮಾರಕ ಉದ್ಘಾಟನೆ. ಉದ್ಘಾಟನೆಗಾಗಿ ಸಿಂಗಾರಗೊಂಡಿದ್ದ ಆಶ್ರಮಕ್ಕೆ ಬಂದರು. ವಿವೇಕ ಸ್ಮಾರಕ ಉದ್ಘಾಟಿಸಿ ಇಡೀ ವಿವೇಕ ಸ್ಮಾರಕದಲ್ಲಿ ಏನೇನು ನಿರ್ಮಾಣ ಆಗಿದೆ ಅಂತ ಒಂದು ಸುತ್ತು ಹಾಕಿ ನೋಡಿದ್ರು ಪ್ರಧಾನಿಗಳು. ರಾಮಕೃಷ್ಣ ಪರಮಹಂಸರ ಫೋಟೋಗೆ ಹೂವಿಟ್ಟು, ವಿವೇಕಾನಂದರ ಭಾವಚಿತ್ರಕ್ಕೆ ಹೂವನ್ನ ಅರ್ಪಿಸಿ ಅಲ್ಲೇ ಧ್ಯಾನಕ್ಕೆ ಕೂತರು ಪ್ರಧಾನಿಗಳು. ಆಂಪಿ ಥಿಯೇಟರ್ ನೀವು ನೋಡ್ತಾ ಇರೋದು 700ಕ್ಕೂ ಹೆಚ್ಚು ಜನ ಕೂರಬಹುದಾದ ಆಂಪಿ ಥಿಯೇಟರ್. ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಫೋಟೋಗಳಿಗೆ ಹೂಗುಚ್ಛ ಅರ್ಪಿಸಿ ಅಲ್ಲೇ ಧ್ಯಾನಕ್ಕೆ ಕೂತರು ಪ್ರಧಾನಿಗಳು. ಆಂಪಿ ಥಿಯೇಟರ್ಗೆ ಆಗಮಿಸಿ ಪ್ರಧಾನಿಗಳು ಕೂತರು. ಜೊತೆಗೆ ಉದ್ಘಾಟನೆಯ ನಂತರ ಉದ್ಘಾಟನೆಯ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ವಿವೇಕ ಸ್ಮಾರಕದ ಉದ್ಘಾಟನೆ. ಭಾವಚಿತ್ರಗಳಿಗೆ ಹೂವಿರಿಸಿ ಅಲ್ಲೇ ಕೆಲ ಹೊತ್ತು ಧ್ಯಾನಕ್ಕೆ ಕೂತರು ಪ್ರಧಾನಿಗಳು. ನಂತರ ನಿರ್ಮಾಣವಾಗಿರುವ ಆಂಪಿ ಥಿಯೇಟರ್ಗೆ ಬಂದು ಕೂತಿದ್ದಾರೆ. ಸುಮಾರು 700 ಜನ ಕೂರಬಹುದಾದ ಆಂಪಿ ಥಿಯೇಟರ್, ವಿವೇಕಾನಂದರ ಎತ್ತರದ ವಿಗ್ರಹ, ಸಾಂಸ್ಕೃತಿಕ ನಗರಿಯಲ್ಲಿ ವಿವೇಕ ಸ್ಮಾರಕ ಉದ್ಘಾಟನೆಯಾಗಿದೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅನ್ನೋ ವಿವೇಕಾನಂದರ ಘೋಷವಾಕ್ಯವನ್ನ ಅಲ್ಲಿನ LED ಸ್ಕ್ರೀನ್ನಲ್ಲಿ ಪ್ಲೇ ಮಾಡಲಾಯಿತು. ವಿವೇಕಾನಂದರ ಜೀವನ ಚರಿತ್ರೆ, ವಿವೇಕಾನಂದರು ನಡೆದು ಬಂದ ಹಾದಿ, ಎಲ್ಲದರ ಪ್ರದರ್ಶನ ಇಲ್ಲಾಗತ್ತೆ. ರಾಮಕೃಷ್ಣ ಆಶ್ರಮದ ವಿವೇಕ ಸ್ಮಾರಕ ಪ್ರಧಾನಿಗಳಿಂದ ಉದ್ಘಾಟನೆಯಾಗಿದೆ. ಧ್ಯಾನ ಮಂದಿರದಲ್ಲಿ ಕೆಲ ಕ್ಷಣಗಳು ಕೂತು ಧ್ಯಾನ ಮಾಡಿದ್ರು. ಭಾವಚಿತ್ರಗಳಿಗೆ ಹೂವಿರಿಸಿ ಧ್ಯಾನಕ್ಕೆ ಕೂತರು ಅಲ್ಲೇ. ಧ್ಯಾನ ಮಂದಿರದಲ್ಲಿ ಭಾವಚಿತ್ರಗಳಿಗೆ ಪುಷ್ಪ ಸಲ್ಲಿಸಿ ಅಲ್ಲೇ ಧ್ಯಾನಕ್ಕೆ ಕೂತರು ಪ್ರಧಾನಿಗಳು. ಯೋಗ ಮತ್ತು ಧ್ಯಾನ ಮಂದಿರ ಈಗ ಕೂತಿರೋದು ಆಂಪಿ ಥಿಯೇಟರ್ನಲ್ಲಿ. ಆಂಪಿ ಥಿಯೇಟರ್ನಲ್ಲಿ ಕೂತರು ಅಲ್ಲಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಪ್ರಸಾರ ಮಾಡಿದ್ರು.
ಕನೆಕ್ಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.